ವಿರಾಮದ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ವೀಕ್ಷಕರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಈಗ ತಾನೇ ಮಾವಿನ ಹಣ್ಣಿನ ಮಹತ್ವ ಏನು, ಅಂದರೆ ಮಾವಿನ ಹಣ್ಣು ಅನ್ನೋದು ಶುಭ ಸಂಕೇತ. ನಾವು ಹೇಗೆ ಒಂದು ಪೂಜೆ ಇದರಲ್ಲೆಲ್ಲ ಉಪಯೋಗಿಸ್ಕೊಂಡು ಬರ್ತೀವೋ ಹಾಗೆಯೇ ನಾವು ಸತ್ತ ಮೇಲೂ ಕೂಡ ಮಾವಿನ ಒಂದು ಕುಂಟೆನ ನಾವು ಉಪಯೋಗಿಸೇನೆ ಅದನ್ನು ಸುಡ್ತೀವಿ, ಹೆಣವನ್ನು ಸುಡ್ತಕ್ಕಂಥದ್ದು ಕೂಡ ಜಾರಿಯಲ್ಲಿದೆ. ಇದು ಈಗಿಂದಲ್ಲ, ತುಂಬ ವರ್ಷಗಳು, ಎಷ್ಟೋ ಸಾವಿರ ವರ್ಷಗಳ ಹಿಂದಿಂದ ನಡ್ಕೊಂಡು ಬಂದಂಥದ್ದು ಅಂತ. ಕೇವಲ ಶುಭ ಸಂಕೇತ ಅಂತ ಪೂಜೆ ಇಂಥದ್ರಲ್ಲಿ ಮಾತ್ರ ಅಲ್ಲ, ಆರೋಗ್ಯದ ವಿಷಯದಲ್ಲೂ ಕೂಡ ಮಾವಿನ ಹಣ್ಣು, ಮಾವಿನ ಒಂದು ತೊಗಟೆ ಅತ್ಯಂತ ಸಹಕಾರಿ ಅಂತ ಹೇಳ್ತಾರೆ. ಆರೋಗ್ಯದ ವಿಷಯದಲ್ಲಿ ಯಾವ ಥರ ಇದು ಸಹಕಾರಿ? ಈಗ ಸಾಮಾನ್ಯವಾಗಿ 100 ಗ್ರಾಮ್ನಷ್ಟು ಮಾವಿನ ಹಣ್ಣಿನ ಪಲ್ಪ್ ಅಂತ ಕರಿತೀವಲ್ಲ, ಒಳಗಡೆ ಸಾರ ತಿರುಳನ್ನು ತಗೊಂಡು ಇಟ್ಕೊಂಡ್ರೆ ಅದರೊಳಗೆ ಪ್ರೋಟೀನು 0.6 ಗ್ರಾಮ್ ಇದೆ. ಹಾಗೆ ಕೊಬ್ಬು ಅಂದರೆ ಮೇಧಸ್ಸು ಅಂತ ಕರಿತೀವಲ್ಲ 0.4 ಗ್ರಾಮ್ಸ್ ಇದೆ. ಶರ್ಕರ ಪಿಷ್ಟ 16 ಮಿಲಿಗ್ರಾಮ್ ಇದೆ. ಕ್ಯಾಲ್ಸಿಯಮ್ಮು, ಫಾಸ್ಫರಸ್ಸು, ಕಬ್ಬಿಣ, ಮೆಗ್ನೀಷಿಯಮ್ಮು, ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ಕಾಪರು, ಸಲ್ಫರು, ಆಮೇಲೆ ವಿಟಮಿನ್ ಎ, ವಿಟಮಿನ್ B1, B2, ಆಮೇಲೆ ವಿಟಮಿನ್ ಸಿ. ಇಷ್ಟು ವಿಟಮಿನ್ನು ಮತ್ತು ಪ್ರೋಟೀನು, ಕಾರ್ಬೋಹೈಡ್ರೇಟ್ಸ್ಗಳು ಈ ಒಂದು ಮಾವಿನಲ್ಲಿದೆ. ಹಾಗಾಗಿ ಉಂಡು ಮಾವನ್ನು ತಿನ್ನಬೇಕು ಅನ್ನೋದು ಒಂದು ಗಾದೆ ಇದೆ. ಒಂದು ಊಟವನ್ನಾದರೂ ಮಾಡಿ ನಂತರ ಮಾವಿನ ಹಣ್ಣನ್ನು ತಿನ್ನಬೇಕು ಅಂಥೇಳಿ. ಅಂದರೆ ಒಂದು ಇಷ್ಟೊಂದು ಜೀವಸತ್ವಗಳನ್ನು ಕೊಡಬಹುದಾದಂಥ ಒಂದು ಹಣ್ಣು. ಅದರ ಜೊತೆಯಲ್ಲಿ ಯಾವಾಗ ಜೀವಸತ್ವಗಳು ಬಂತು ಮುಖಕ್ಕೆ ಒಂದು ಕಳೆ ಬರುತ್ತೆ. ಇದನ್ನು ಇಷ್ಟಕ್ಕೆ ಬಿಟ್ಟಿಲ್ಲ. ಈ ಬ್ಯೂಟಿ ಕಾನ್ಸೆಪ್ಟ್ ಇರ್ತಕ್ಕಂಥವ್ರು ಮಾವಿನ ಹಣ್ಣನ್ನು ಕೇವಲ ತಿಂದುಬಿಟ್ಟು ಇಷ್ಟು ಬಿಟ್ಟರೆ ಅಲ್ಲ, ಅದನ್ನು ಬಳಸಿದ್ರೂ ಸಹ ಮುಖದ ಕಾಂತಿ ಜಾಸ್ತಿ ಆಗುತ್ತೆ. ಹೇಗೆ ಮುಖದ ಕಾಂತಿ ಜಾಸ್ತಿ ಮಾಡ್ಕೊಳ್ಬೋದು ಮಾವಿನ ಹಣ್ಣನ್ನು ಅಂತಂದರೆ, ಈ ಸಂಟಾನ ಆಗಿರ್ತಕ್ಕಂಥದ್ದು ಯಾರಾದ್ರು ಇದ್ದರೆ ಮುಖದಲ್ಲಿ ಇಲ್ಲೆಲ್ಲ ಕಲೆಗಳು, ಈ ಬಂಗ್ ಬೇರೆ, ಬಂಗಿಗಲ್ಲ, ಇಲ್ಲೆಲ್ಲ ಸುಮ್ಮನೆ ಕಪ್ಪು ಕಲೆಗಳು, ಅಥವಾ ಈ ತುಟಿ ಸುತ್ತ ಕೆಲವರಿಗೆ ಕಲೆ ಆಗ್ತಕ್ಕಂಥದ್ದು, ಅಥವಾ ಈ ಹೊರಗಡೆ ಹೋಗಿ ಬಂದಂಥವರಿಗೆ ಈ ಕೈ ಮೇಲೆಲ್ಲ ಕಪ್ಪು ಆಗ್ತಕ್ಕಂಥದ್ದು, ಬಿಸಿಲು ಸುಟ್ಟಾಗಿರ್ತಕ್ಕಂಥದ್ದು ಇರುತ್ತಲ್ಲ, ಅಂಥವರಿಗೆ ಈ ಮಾವಿನ ಹಣ್ಣಿನ ತಿರುಳಿನ ಲೇಪವನ್ನು ಮಾಡ್ಕೊಳ್ಬೇಕು. ಅಂದರೆ ಸಾಮಾನ್ಯವಾಗಿ ಒಂದು ಫೇಸ್ ಪ್ಯಾಕ್ ಹಾಕಿದಾಗೇ ಈ ಪ್ಯಾಕ್ ಒಂದು ಸಾಧಾರಣ ಒಂದು ಅರ್ಧ ಗಂಟೆ ಹಾಕಿಬಿಟ್ಟು ಆಮೇಲೆ ಎಳನೀರಿನಲ್ಲಿ ವಾಶ್ ಮಾಡಿದ್ರೆ ಬಹಳಷ್ಟು ಒಳ್ಳೆಯದು. ಹೌದು, ಡೈಲಿ ಮಾಡಿದ್ರೆ ಇನ್ನಷ್ಟು ಒಳ್ಳೆಯದು. ಸಾಧಾರಣ ಈ ಮಾವಿನ ಸೀಸನಲ್ಲಿ ಒಂದು 2-3 ತಿಂಗಳು ಮಾಡಿದ್ವಿ ಅಂತಂದರೆ ಸಾಮಾನ್ಯ ಒಂದು 3 ತಿಂಗಳು ಆಗಬೇಕಾದ್ರೆ ಇವರು ಕೆನ್ನೆ, ಮುಖ, ಚರ್ಮ ಎಲ್ಲ ಮಾವಿನ ಹಣ್ಣು ಥರನೇ ಆಗುತ್ತೆ. ಒಂದು ಹಣ್ಣಿನಲ್ಲಿ ಅರ್ಧ ತಿಂದು ಅರ್ಧನ ಮುಖಕ್ಕೆ ಮಾಡ್ಕೊಳ್ಬೋದು. ಅಂದರೆ ಮಾವಿನ ಹಣ್ಣು ಎಷ್ಟು ಅಟ್ರಾಕ್ಟ್ ಮಾಡುತ್ತೋ ಇವ್ರ ಚರ್ಮವೂ ಅಷ್ಟೇ ಅಟ್ರಾಕ್ಟ್ ಮಾಡುತ್ತೆ. ಅಂದರೆ ಸಂಪೂರ್ಣ ಹುಟ್ಟಿನಿಂದಲೇ ಕಪ್ಪಿದ್ದವರೆಲ್ಲ ಅಟ್ರಾಕ್ಟ್ ಆಗಿ ಹೋಗಲ್ಲ ಮಾವಿನ ಹಣ್ಣು ಥರ. ಒಟ್ಟಿನಲ್ಲಿ ಚೆನ್ನಾಗಿದ್ದು ಚರ್ಮ ಏನಾದ್ರು ಈ ಥರ ಆಗಿದ್ದಿದ್ರೆ ಖಂಡಿತವಾಗಿ ಗುಣವಾಗುತ್ತೆ. ಆಮೇಲೆ ಕೆಲವರಿಗೆ ಹೆಣ್ಮಕ್ಳಿಗಿರುತ್ತೆ ಈ ಕೈಯೆಲ್ಲ ನೋಡಿದಾಗ ಅಷ್ಟು ಮೃದುವಾಗಿರಬೇಕು ಅಂತ. ಈ ಕಾಳಿದಾಸ ಸಾಮಾನ್ಯವಾಗಿ ಹೇಳ್ತಕ್ಕಂಥದ್ದಿದೆ, ಬಾಳೆ ದಿಂಡು ಥರವಾಗಿರಬೇಕು ಅಂತ. ಬಾಳೆ ದಿಂಡು ಅಂತಂದರೆ ಇಷ್ಟು ದಪ್ಪ ಇರಬೇಕು ಅಂತ ಅರ್ಥ ಅಲ್ಲ. ಅದು ಹೇಗೆ ಅಂತಂದರೆ ನುಣುಪಾಗಿರಬೇಕು ಅಂತ. ಈ ಕೈನ ಹೀಗೆ ನೋಡಿದಾಗ ಎಷ್ಟು ನೈಸಾಗಿದೆಯೇನೋ ಅನ್ನಂಗೆ ಕಾಣಬೇಕು, ಇದೇನೋ ಅನ್ನೋದಲ್ಲ, ಇರಬೇಕು ಒಟ್ಟಿನಲ್ಲಿ. ಹೇಗೆ ಅಂತಂದರೆ ಅದಕ್ಕೆ ಮಾವಿನ ಹಣ್ಣಿಗೂ ಏನು ಸಂಬಂಧ? ಸಾಮಾನ್ಯವಾಗಿ ಈ ಹಣ್ಣೆಲ್ಲ ಭಾಳ ದುಬಾರಿ ಗುರುಜಿ, ಇದನ್ನೆಲ್ಲ ತಿಂದುಬಿಟ್ಟು ನಾವು ಮೈಗೆ ಹಚ್ಕೊಳ್ಳೋದು, ತಿನ್ನೋದೇ ಕಷ್ಟ, ಇನ್ನು ಮೈಗೆ ಹಚ್ಕೊಳ್ಳೋದು ಕಷ್ಟ, ಹೇಗೆ ಸಾಧ್ಯ ಅನ್ಬೋದು. ಆದರೆ ಇದರೊಳಗೆ ಔಷಧಿಗೆ ಹೇಗೆ ಬಳಸ್ಬೋದು? ವೇಸ್ಟ್ ಆಗ್ತಕ್ಕಂಥದ್ದನ್ನು ಬಳಸ್ಬೋದು. ಈಗ ಸಾಮಾನ್ಯವಾಗಿ ಕೆಲವರಿಗಂತೂ ಈ ಸಿಪ್ಪೆ ತಿನ್ನಲಿಕ್ಕೆ ಆಗೋದಿಲ್ಲ, ಕೈ ಇರುತ್ತೆ ಅಂತ ಹೇಳ್ತಾರೆ. ಅವಾಗ ಏನು ಮಾಡಬೇಕು? ಹಣ್ಣನ್ನು ತಿನ್ನಲಿ, ಆ ಸಿಪ್ಪೆಯ ಒಳಭಾಗದಲ್ಲಿ ಸ್ವಲ್ಪ ಅಂಟ್ಕೊಂಡಿರುತ್ತಲ್ಲ, ಅಂಟ್ಕೊಂಡಿರೋದನ್ನು ಕೈ ಮೇಲೆ ಸುಮ್ಮನೆ ಉಜ್ಬಿಟ್ಬಿಡ್ಲಿ, ಸಾಕಾಗತ್ತೆ. ಎಲ್ಲರೂ ಸ್ವಲ್ಪ ಭಾಳ ಮೆತ್ತಗೆ ಆಗೋಗಿದೆ, ಹಣ್ಣು ತಿನ್ಲಿಕ್ಕಾಗಲ್ಲ, ವೇಸ್ಟ್ ಆಗುತ್ತೆ ಅನ್ನಂಗಿದ್ರೆ ಅವುಗಳನ್ನೆಲ್ಲ ಕಿವುಚ್ಬಿಟ್ಟು ಒಂದು ಕಡೆ ರಾಶಿ ಹಾಕಿಬಿಟ್ಟು ಲೇಪ ಮಾಡಿಕೊಂಡು ಆ ಥರ ಲೇಪನ ಆದಮೇಲೂ ಸಮೇತ ಈ ಮಾವಿನ ಗೊರಟು ಅಂತ ಬರುತ್ತಲ್ಲ, ಆ ಗೊರಟನ್ನು ಏನು ಮಾಡಬೇಕು, ಕಂಪ್ಲೀಟಾಗಿ ಎಲ್ಲ ತಿಂದ ಮೇಲೆ ಒಂದು ಸ್ವಲ್ಪ ಬ್ರಷ್ ಥರ ಇರುತ್ತದು, ನೋಡ್ಬೋದು, ಒಂದು ಸೋಪ್ ಥರ ಇದ್ದು ಎಳೆ ಆಗಿ ನೂಲು ಥರ ಇರುತ್ತೆ. ಅಷ್ಟು ನಯವಾದಂಥ ಬ್ರಷ್ ಇದ್ದಂಗೆ ಇರುತ್ತೆ. ಪೂರ್ತಿ ತಿಂದ್ಬಿಡೋದಲ್ಲ, ಸ್ವಲ್ಪ ಇಟ್ಟಂಗೆ ಮಾಡಿ ಅದನ್ನ ಏನು ಮಾಡ್ಬೇಕು, ಈ ಹಚ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಸುಮ್ಮನೆ ರಬ್ ಮಾಡಬೇಕು. ಈ ಬೆಣಗಲ್ಲಿಂದ ಬೆಣಚ್ಕಲ್ಲು ಅಂತೀವಲ್ಲ ಅದನ್ನು ರಬ್ ಮಾಡಿದ್ರೆ ಹೇಗಾಗುತ್ತೋ ಅದೇ ರೀತಿಯಾಗಿ ಮಾವಿನ ಓಟೆ ಅಥವಾ ಗೊರಟು ಅದನ್ನು ತೆಗೆದು ಸುಮ್ಮನೆ ರಬ್ ಮಾಡ್ತಾ ಬರಬೇಕು. ಸುಮಾರು ಒಂದು 2-3 ತಿಂಗಳು ಮಾಡಿ ನೋಡಲಿ, ಆಮೇಲೆ ವಾಶ್ ಮಾಡಲಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದರೆ ಆ ಸ್ಕಿನ್ನು ಈವನ್ 40-45 ವರ್ಷ ಆದಂಥವ್ರು ಅಥವಾ 50 ವರ್ಷ ದಾಟಿದಂಥವರಿಗೆ ಇಲ್ಲೆಲ್ಲ ಸ್ವಲ್ಪ ನೆರಿಗೆ ಥರ ಕಾಣುತ್ತೆ. ಈ ನೆರಿಗೆ ಸಮೇತ ಕಡಿಮೆ ಆಗುತ್ತೆ. ಅಷ್ಟು ಒಳ್ಳೆಯ ಒಂದು
ಬ್ಯೂಟಿ ಟಿಪ್ಸನ್ನು ಕೊಡ್ಬೋದಾದಂಥದ್ದು ಈ ಮಾವಿನ ಹಣ್ಣು. ಓಕೆ. ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಮಾಡ್ಬೋದಾದಂಥದ್ದು. ಇನ್ನು ಕೆಲವೊಂದು ಸರ್ತಿ ಸುಮ್ಮನೆ ಬೆವರ್ತಾನೆ ಇರುವಂಥದ್ದು, ಎಷ್ಟು ಸ್ನಾನ ಮಾಡಿದ್ರು ಸಮೇತ ನನಗೆ ಬಟ್ಟೆ ಎಲ್ಲ ಒದ್ದೆ ಆಗೋಷ್ಟು ಬೆವರುತ್ತೆ, ಅದು ಕಂಕಳಲ್ಲೆಲ್ಲ ತುಂಬಾ ಬೆವರುತ್ತೆ, ವಾಸನೆ ಬರುತ್ತೆ, ಬೆವರಿನ ವಾಸನೆ ಇರುತ್ತೆ, ಓಡಾಡ್ಲಿಕ್ಕೆ ಕಷ್ಟ, ಹೀಗೆಲ್ಲ ಅನ್ನೋಂಥವ್ರು ಏನು ಮಾಡಬೇಕು, ಈ ಮಾವನ್ನು ಏನು ಮಾಡಬೇಕು, ತುಂಬ ಬಲ್ತಿರ್ತಕ್ಕಂಥದ್ದು, ಸಾಮಾನ್ಯ ಒಳ್ಳೆ ಹಣ್ಣಾದರೂ ತಿಂದುಬಿಡಲಿ ಪಾಪ, ಯಾಕೆ ವೇಸ್ಟ್ ಮಾಡೋದು, ಸ್ವಲ್ಪ ಬಲ್ತಿರ್ತಕ್ಕಂಥ ಹಣ್ಣಿದ್ರೆ ಅದನ್ನೇನು ಮಾಡಬೇಕು, ಒಂದು ಕೆಂಡದಲ್ಲಿಟ್ಟು ಸುಡಬೇಕು. ಈ ಬದನೆಕಾಯಿ ಚಟ್ನಿ ಮಾಡ್ತಾರಲ್ಲ ಸಾಮಾನ್ಯವಾಗಿ ಸುಟ್ಬಿಟ್ಟು, ಹೌದು ಹೌದು ಅದೇ ಥರನೇ ಈ ಮಾವಿನ ಹಣ್ಣನ್ನು ಸ್ವಲ್ಪ ಸುಡಬೇಕು. ಸ್ವಲ್ಪ ಹಣ್ಣಾಗಿದ್ದಂಥ ಮಾವಿನ ಹಣ್ಣನ್ನು, ಹೌದು ಹೌದು ಹೌದು, ಹಣ್ಣಾಗಿದ್ದೇ ಒಳ್ಳೇದು, ಬಲ್ ತರತಕ್ಕಂಥ ಹಣ್ಣೇ ಒಳ್ಳೆಯದು. ಅದನ್ನು ಸ್ವಲ್ಪ ಸುಟ್ಬಿಟ್ಟು ಆ ಸುಟ್ಟು ತೆಗೆದ ಮೇಲೆ ಆ ಒಳಗಡೆ ಇರ್ತಕ್ಕಂಥ ತಿರುಳೇನಿದೆ ಅದನ್ನು ಈ ಕಂಕಳಿಗೆ ಹಚ್ಕೊಳ್ಬೇಕು. ವಾರಕ್ಕೊಂದು 2-3 ಸರ್ತಿನಾದರೂ ಸ್ನಾನಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಕಂಕಳಿಗೆ ಹಚ್ಕೊಂಡು, ಈ ಅಂಗಾಲಿಗೆಲ್ಲ ಹಚ್ಕೊಂಡು, ಎಲ್ಲೆಲ್ಲಿ ಜಾಸ್ತಿ ಬೆವರುತ್ತೆ ಅಲ್ಲಿಗೆಲ್ಲ ಹಚ್ಕೊಂಡು ಅರ್ಧ ಗಂಟೆ ಬಿಟ್ಟು ಅವರು ಸ್ನಾನ ಮಾಡ್ತಾ ಬಂದರೆ, ಈ ಅಭ್ಯಾಸ ಮಾಡ್ಕೊತ ಬಂದರೆ ಈ ಬೆವರೋದು ಮತ್ತು ಈ ವಾಸನೆ ಬರ್ತಕ್ಕಂಥದ್ದು ಸಮೇತ ಈ ಮಾವಿನ ಹಣ್ಣು ಕಡಿಮೆ ಮಾಡಿಬಿಡುತ್ತೆ. ತುಂಬ ಒಳ್ಳೆ ಟಿಪ್ಸ್ ಇದು ಗುರುಜಿ. ಇನ್ನಷ್ಟು ಟಿಪ್ಸ್ಗಳನ್ನ ಕೇಳ್ಕೋಬೇಕು, ಯಾಕಂದರೆ ನಿಮ್ಮಿಂದ ತುಂಬ ಇಂಪಾರ್ಟೆಂಟ್ ಟಿಪ್ಸ್ಗಳಿದು. ಅದಕ್ಕಿಂತ ಮೊದಲು ಒಂದು ಚಿಕ್ಕ ವಿರಾಮ ವೀಕ್ಷಕರ. ವಿರಾಮದ ನಂತರ ಸುಹಾಸಿನಿ ಕಾರ್ಯಕ್ರಮ ಮುಂದುವರಿಯುತ್ತೆ.